ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ತುಂಬ ಜನ ತಾಯಂದ್ರಿಗೆ ಈ ಸಂದೇಹ ಇರುತ್ತೆ. ನನಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಡೌಟ್ ಇತ್ತು. ಈಗ ನಾವೇನೋ ರುಚಿಯಾಗಿ ತಿಂತಾ ಇರ್ತೀವಿ, ನಮಗೆ ಟೇಸ್ಟ್ ಎಲ್ಲ ಗೊತ್ತಾಗುತ್ತೆ. ಬಟ್ ಹೊಟ್ಟೆಲಿರೋ ಮಗುಗೂ ಇದೇ ರೀತಿ ಟೇಸ್ಟ್ ಎಲ್ಲ ಗೊತ್ತಾಗತ್ತಾ ಅಂತ ಹೇಳಿ. ಈಗ ಇದು ಯಾವ ರೀತಿ ಶುರುವಾಗುತ್ತೆ ಅಂತ ಹೇಳಿದ್ರೆ, ಮಗು 4 ವಾರ ಇದ್ದಾಗಲೇ ಮಗುಗೆ ಆ ನಾಲ್ಗೆ ಶೇಪ್ ಇರುತ್ತೆ ಅಲ್ವಾ, ಅದು ಬರೋದಕ್ಕೆ ಶುರುವಾಗ್ತಿರತ್ತಂತೆ. ಮತ್ತು 8 ವಾರದಲ್ಲಿ ಮಗುಗೆ ಟೇಸ್ಟ್ ಬರ್ಡ್ಸ್ ಅಂತ ಹೇಳ್ತೀವಿ ಅಲ್ವಾ. ಈಗ ನಾವು ಏನಾದರೂ ಟೇಸ್ಟ್ ನೋಡ್ತೀವಿ ಅಲ್ವಾ, ಸ್ವೀಟ್ ಆಗಿರ್ಬೋದು, ಹುಳಿ ಆಗಿರ್ಬೋದು, ಆ ರೀತಿ ಟೇಸ್ಟ್ ಬರ್ಡ್ಸು ಶೇಪ್ ಫಾರ್ಮ್ ಆಗೋದಕ್ಕೆ ಶುರುವಾಗ್ತಿರತ್ತೆ. ಮತ್ತು 13-14ನೇ ವಾರದಲ್ಲಿ ಆ ಕನೆಕ್ಷನ್, ಈಗ ನಾವು ಏನಾದರೂ ಟೇಸ್ಟ್ ನೋಡಿದ್ರೆ ಅದು ಹೋಗಿ ನಮ್ಮ ಬ್ರೈನ್ಗೆ ತಲುಪಿದ್ರೆ ಮಾತ್ರ ನಮ್ಗೆ ಇದೇನು ಟೇಸ್ಟ್ ಅನ್ನೋದು ಗೊತ್ತಾಗ್ತಿರತ್ತೆ. ಸೊ ಆ ರೀತಿ ನರ್ವ್ ಕನೆಕ್ಷನ್ನು ಫಾರ್ಮ್ ಆಗೋದಕ್ಕೆ ಶುರುವಾಗ್ತಿರತ್ತಂತೆ. ಮತ್ತು ಕಂಪ್ಲೀಟಾಗಿ 30ನೇ ವಾರದಲ್ಲಿ ಆ ಮೆಸೇಜ್ ಎಲ್ಲ ಪಾಸಾಗಿ, ಈಗ ಮಗು ಏನಾದರೂ ಟೇಸ್ಟ್ ನೋಡಿದಾಗ ಆ ಮೆಸೇಜು ಆ ಟೇಸ್ಟ್ ಬರ್ಡ್ಸಿಂದ ಬ್ರೈನ್ಗೆ ಪಾಸಾಗಿ ಮಗುಗೆ ಇದು ಏನು ಟೇಸ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ಗೊತ್ತಾಗ್ತಿರತ್ತಂತೆ. ಬಟ್ ಇದು ಕಂಪ್ಲೀಟಾಗಿ ಮಗುಗೆ ಯಾವಾಗ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮಗು ಹುಟ್ಟಿದ ನಂತರ ಮಗು ಎದೆ ಹಾಲು ಕುಡಿಯುತ್ತೆ ಅಲ್ವಾ, ಆವಾಗ ಮಗುಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಬಟ್ ಮಗು ಹೊಟ್ಟೆ ಒಳಗಡೆನೂ ಟೇಸ್ಟ್ ನೋಡುತ್ತೆ. ಇದು ಏನು ಹೇಗೆ ಅಂತ ನಿಮಗೆ ಸಂದೇಹ ಇರ್ಬೋದು. ಈಗ ತಾಯಿ ಏನಾದರೂ ಊಟ ಮಾಡಿದಾಗ ಅದು ನಮಗೆ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಮಗು ಬೆಳಿಬೇಕು ಅಂತ ಹೇಳಿದರೆ ತಾಯಿಯಿಂದ ಮಗುಗೆ ಎಲ್ಲ ಪೋಷಕಾಂಶಗಳು ಹೋಗಬೇಕಾಗತ್ತೆ. ಸೊ ಆ ರೀತಿ ರಕ್ತದಲ್ಲಿ ಹೋಗಿ ಅದು ಮಗುಗೆ ಪ್ಲಾಸೆಂಟಾಯಿಂದ ಅಮಿನೋಟಿಕ್ ಫ್ಲೂಯಿಡ್ಗೆ ಹೋಗಿ, ಅಂದರೆ ಮಗು ಸುತ್ತಲೂ ಆ ನೀರಿರುತ್ತೆ ಅಲ್ವಾ, ಅದರಿಂದ ಮಗುಗೆ ತಲುಪ್ತಿರುತ್ತೆ. ಸೊ ಅಮಿನೋಟಿಕ್ ಫ್ಲೂಯಿಡ್ನ ಮಗು ಟೇಸ್ಟ್ ನೋಡ್ತಾ ಇರತ್ತಂತೆ. ಅಂದರೆ ಮಗು ಕೈಯಲ್ಲಿ ಗುರ್ತಿಸೋದಕ್ಕಾಗೋದಿಲ್ಲ ಇದು ಸ್ವೀಟು ಹುಳಿ ಆ ರೀತಿ, ಬಟ್ ಮಗುಗೆ ಟೇಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಮಗುಗೆ ಅದು ತುಂಬ ಇಷ್ಟ ಆದಾಗ, ಇಲ್ಲ ಅಂದರೆ ಮಗುಗೆ ಅದು ಇಷ್ಟ ಆಗಲಿಲ್ಲ, ತುಂಬ ಖಾರ ಇದೆ, ಇರಿಟೇಟ್ ಆಗ್ತಿದೆ ಅಂದಾಗ ಕಿಕ್ಸ್ ಮೂಲಕ ನಮಗೆ ಗೊತ್ತಾಗುತ್ತೆ ಅಂತಲೂ ಹೇಳ್ತಿರ್ತಾರೆ. ಅದಕ್ಕೆ ಹೇಳ್ತಿರ್ತಾರಲ್ವ, ಮಗು ಹುಟ್ಟಿದ ನಂತರ ಏನಾದರೂ ಒಂದು ವಿಷಯನ ತುಂಬ ಇಷ್ಟ ಬಿದ್ದು ತಿಂದಾಗ, ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಇದನ್ನು ತಿಂದಿದ್ದೆ, ಆ ಟೈಮಲ್ಲಿ ಅವನು ತುಂಬ ಕಿಕ್ ಮಾಡ್ತಿದ್ದ, ಮೋಸ್ಟ್ಲಿ ಅದಕ್ಕೆ ಅವನಿಗೂ ಇಷ್ಟ ಆಗಿರ್ಬೋದು ಅಂತೆಲ್ಲನೂ ಹೇಳ್ತಿರ್ತಾರೆ. ನೀವು ಸುಮಾರು ವಿಷಯಗಳನ್ನ ಈ ರೀತಿ ಕೇಳಿರ್ತೀರ. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಏನೆಲ್ಲ ತಿನ್ನಬೇಕು ಅನಿಸುತ್ತೋ ಅದನ್ನು ಎಲ್ಲದನ್ನೂ ಟೇಸ್ಟ್ ಮಾಡಿ ನೋಡಿ. ಅದರಲ್ಲಿ ಮಗುಗೆ ತುಂಬ ಒಳ್ಳೆಯದಾಗೋದು ಈ ಕ್ಯಾರೆಟ್ ಆಗಿರ್ಬೋದು, ಈ ರೀತಿ ಫ್ರೂಟ್ಸು, ಆರೆಂಜ್ ಆಗಿರ್ಬೋದು, ಇದನ್ನೆಲ್ಲನೂ ಚೆನ್ನಾಗಿ ತಗೊಳ್ಳಿ. ಮಗು ಹುಟ್ಟಿದ ನಂತರ ಅದೇ ರೀತಿ ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.